ಗುಡ್ ಈವ್ನಿಂಗ್ ಎವ್ರಿವನ್. ಇದು ಒಂದು ಗಂಧರ್ವನ ಕತೆ. ಈ ಗಂಧರ್ವನಿಗೆ ಕುದುರೆಯ ತಲೆ, ಮಾನವ ದೇಹ ಮತ್ತು ವಿಂಗ್ಸ್ ಇರುತ್ತೆ. ಇದು ಗಂಧರ್ವರು ಸಾಮಾನ್ಯವಾಗಿ ಆಕಾಶದಲ್ಲಿ ಹಾರ್ಕೊತಾ ಹೋಗ್ತಾ ಇರ್ತಾರೆ. ಆವಾಗ ಲಂಡನ್ ಹತ್ತಿರದಲ್ಲಿ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿಬಿಟ್ಟು ಆ ಗಂಧರ್ವ ಟ್ರಾಫಲ್ಗರ್ ಚೌಕಕ್ಕೆ ಬಿದ್ದುಬಿಟ್ಟು ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ, ಅಂದರೆ ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ. ಆವಾಗ ಲಂಡನ್ನಲ್ಲಿ ಇರೋ ಜನ ಎಲ್ಲ ಇದೇನೋ ದೊಡ್ಡ ಜೀವಿ ಅಂತ ಅದನ್ನು ಸುತ್ತು ಸೇರ್ಕೊತಾರೆ. ಆವಾಗ ಪೊಲೀಸರು ಈ ಜೀವಿದಿಂದ ಜನರಿಗೆ ಏನಾದರೂ ಹಾನಿ ಆಗುತ್ತೆ ಏನೋ ಅಂತ ಅವನ ಸುತ್ತ ಒಂದು ಕೇಜ್ ಥರ ಒಂದು ಕೇಜಲ್ಲಿ ಅವನಿಗೆ ಕೇಜ್ನಲ್ಲಿ ಅವನಿಗೆ ಹಾಕ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಕಾನ್ಷಿಯಸ್ ಬರುತ್ತೆ. ಗಂಧರ್ವ ಏನೋ ಜೋರಾಗಿ ಮಾತಾಡ್ತಾ ಇರ್ತಾನೆ. ಅವರೆಲ್ಲರೂ ಅದು ಇದು ಯಾವ ಭಾಷೆ ಅಂತ ಗೊತ್ತಾಗಲ್ಲ ಯಾರಿಗೂ. ಜನರಲಿ ನಮಗೆ ಏನಾದರೂ ಲ್ಯಾಂಗ್ವೇಜ್ ಬಂದಿಲ್ಲ ಅಂತ ಅಂದರೆ ನಾವು ಆ ಲ್ಯಾಂಗ್ವೇಜ್ನ ಏನೋ ಬೆದರಿಸ್ತಾ ಇದ್ದಾರೆ ಅಂತ ಅನ್ಕೊತೀವಿ. ಬಟ್ ಈ ಗಂಧರ್ವ ಮಾತಾಡ್ತಾ ಇರೋ ಮಾತುಗಳು ಹತ್ತಿರ ಇದ್ದವ್ರಿಗೆ ಶಬ್ದ ಥರ ಕಾಣುತ್ತೆ, ಜೋರಾಗಿ ಶಬ್ದ ಥರ ಕಾಣುತ್ತೆ. ಬಟ್ ದೂರ ಇದ್ದವ್ರಿಗೆ ಸ್ಯಾನ್ಸ್ಕ್ರಿಟ್ ಸಿಲೆಬಲ್ಸ್ ಥರ ಕೇಳಿಸ್ತಾ ಇರುತ್ತೆ. ದೂರದಲ್ಲಿ ಒಂದು ಯೂನಿವರ್ಸಿಟಿದಲ್ಲಿ ಸ್ಯಾನ್ಸ್ಕ್ರಿಟ್ ಲೆಕ್ಚರರ್ ಇರ್ತಾನೆ. ಅವನಿಗೆ ಇದು ಕೇಳಿಸುತ್ತೆ, ಯಾರೋ ಸ್ಯಾನ್ಸ್ಕ್ರಿಟ್ ಮಾತಾಡ್ತಾ ಇದ್ದಾರೆ ಅಂತ ಅಂದು ಅವನು ಟ್ರಾಫಲ್ಗರ್ ಸ್ಕ್ವೇರ್ ಹತ್ತಿರ ಬರ್ತಾನೆ. ಆವಾಗ ಈ ಜೀವಿ ಇದೆ ಅಲ್ವಾ ಗಂಧರ್ವನಿಗೆ ಸ್ಯಾನ್ಸ್ಕ್ರಿಟ್ ಲೆಕ್ಚರರ್ ಕೇಳ್ತಾನೆ ಸ್ಯಾನ್ಸ್ಕ್ರಿಟಲ್ಲಿ, ನೀವು ಏನು ಹೇಳಿದ್ದೀರಿ ಅಂತ. ಆವಾಗ ಆ ಪ್ರಾಣಿ ಸಂಸ್ಕೃತದಲ್ಲಿ ಆನ್ಸರ್ ಕೊಡುತ್ತೆ, ಆತ್ರ ಸಮೀಪೆ ಅಸ್ತಿ ವಾ ಕಚ್ಚಿನ್ನಾಡಿ ಸ್ನಾತುಮಿಚ್ಛಾಮಿ. ಹತ್ತಿರದಲ್ಲಿ ನದಿ ಇದೆಯಾ, ನಾನು ಸ್ನಾನ ಮಾಡಲು ಬಯಸುತ್ತೇನೆ ಅಂತ ಹೇಳ್ತಾನೆ. ಆವಾಗ ಲಂಡನ್ ಮೇಯರ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ, ಈ ಜೀವಿ ಯಾರಿಗಾದರೂ ಅಪಾಯ ಮಾಡುತ್ತೇನೋ, ಹೇಗೆ ಸ್ನಾನ ಮಾಡಿಸೋದು ಅಂತ. ಆವಾಗ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ವಾಟರ್ ಟ್ಯಾಂಕ್ ತರಿಸ್ಬಿಟ್ಟು ವಾಟರ್ ಹೌಸ್ ಪೈಪ್ನಿಂದ ಅವನಿಗೆ ಸ್ನಾನ ಮಾಡಿಸ್ತಾರೆ. ಗಂಧರ್ವ ವಿಂಗ್ಸ್ಗೆ ಒಂದು ಶಾಲ್ ತಗೊಂಡು ಗಂಧರ್ವ ರ್ಯಾಪ್ ಮಾಡ್ಕೊತಾನೆ, ಯಾಕಂದರೆ ಗಾಯ ಆಗಿರುತ್ತೆ. ಆಹಾ ಊಹು ಇದೇ ಥರ ಲಂಡನ್ನಲ್ಲಿ ಸುಮಾರು 1 ವರ್ಷ ಇರ್ತಾನೆ. ಲಂಡನ್ನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಈ ಗಂಧರ್ವದಿಂದ ನಮಗೇನು ತೊಂದರೆ ಇಲ್ಲ, ಅವನಿಗೆ ಆಹಾ ಊಹು ಅಂತ ಅವರೇ ಹೆಸರಿಡ್ತಾರೆ. ಏನು ತೊಂದರೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಎಲ್ಲರೂ ಅವ್ರಿಗೆ ಲಂಡನ್ನಲ್ಲಿ ಜನ ಎಲ್ಲ ಅವನಿಗೆ ಒಂದು ಅತಿಥಿ ಗೆಸ್ಟ್ ಥರ ನೋಡ್ಕೊತಾ ಇರ್ತಾರೆ. ಆಮೇಲೆ ಲಂಡನ್ ಜನ ಎಲ್ಲ ಅದು ಸೈಂಟಿಸ್ಟು, ಭಾಷಾಶಾಸ್ತ್ರಜ್ಞರು, ಜರ್ಮನ್ ಸೈಂಟಿಸ್ಟು, ರಷ್ಯನ್ ಸೈಂಟಿಸ್ಟು ಎಲ್ಲರೂ ಅವನಿಗೆ ಕರ್ಕೊಂಡು ಹೋಗಿ ಮಾನವನ ಕಂಡುಹಿಡಿದ ಎಲ್ಲ ಇನ್ಸ್ಟ್ರೂಮೆಂಟ್ಸು ಉಪಕರಣಗಳಿಗೆಲ್ಲ ಅವನಿಗೆ ತೋರಿಸ್ತಾರೆ. ಅವನು ಎಲ್ಲ ಚೆನ್ನಾಗಿ ಸಂಗೀತ ಬರ್ತಾ ಇರುತ್ತೆ ಗಂಧರ್ವನಿಗೆ. ಅಂದರೆ ಅವರು ಸಂಗೀತಕ್ಕೆ ಲಂಡನ್ನಲ್ಲಿ ತುಂಬ ಜನ ಫ್ಯಾನ್ಸ್ ಆಗ್ತಾರೆ. ಅವರು ಲಂಡನ್ ಜನನೂ ಅವನ ಜೊತೆ ಸೇರಿ ಸಂಗೀತ ಹಾಡೋದು ಶುರು ಮಾಡ್ತಾರೆ. ಆಮೇಲೆ ಒಂದು ದಿನ ಏನಾಗುತ್ತೆ ಅಂತ ಅಂದರೆ ಫ್ರೆಂಚ್ ಜಿಯಾಲಜಿಸ್ಟ್ ಮತ್ತು ಜರ್ಮನ್ ಜಿಯಾಲಜಿಸ್ಟ್ ಅವನ ಮೇಲೆ ರಿಸರ್ಚ್ ಮಾಡೋಕ್ಕೆ ಅವನ ಕಡೆ ಬಂದು ಪರ್ಮಿಷನ್ನು ಕೇಳ್ತಾರೆ. ಆವಾಗ ಒಂದು ಅವರು ಗಂಧರ್ವನಿಗೆ ಮತ್ತು ಆ ಸೈಂಟಿಸ್ಟ್ ಮಧ್ಯೆ ಒಂದು ವಾದನೂ ನಡೆಯುತ್ತೆ. ಅದೇನೆಂದರೆ ಆವಾಗ ಸೈಂಟಿಸ್ಟ್ಗೆ ಕೋಪ ಬಂದುಬಿಟ್ಟು ಅವ್ರು ಹೇಳ್ತಾರೆ, ನಾವು ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬಂದಿಲ್ಲ, ನಾವು ಏನು ಹೇಳಿದರೆ ಅದನ್ನು ಕೇಳಬೇಕು. ನೀವು ನಿಮ್ಮ ಮೇಲೆ ರಿಸರ್ಚ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅಂದರೆ ನಾವು ನಿಮಗೆ ಬಂದೂಕಿನಿಂದ ಗುಂಡು ಹಾರಿಸಿ ಸಾಯಿಸಿಬಿಡ್ತೀವಿ. ಆಮೇಲೆ ನಿಮ್ಮ ಮೃತದೇಹದಿಂದ ನಾವು ರಿಸರ್ಚ್ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಆಹಾ ಹೂವಿಗೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಆಮೇಲೆ ಆಹಾ ಹೂನು ಆನ್ಸರ್ ಕೊಡ್ತಾನೆ, ನನಗೆ ಗೊತ್ತಿತ್ತು ನಿಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಇದೆ ಅಂತ. ಅಂದರೆ ನೀವು ನಿಮ್ಮ ದೇಶದಲ್ಲಿ ಇರೋ ಸಿಟಿಜನ್ಸ್ಗಷ್ಟೇ ಮಾತ್ರ ಸ್ವಾತಂತ್ರ್ಯ ಕೊಡ್ತೀರಾ, ಬೇರೆ ದೇಶದಿಂದ ಬೇರೆ ಲೋಕದಿಂದ ಬಂದಿದ್ದ ಜನರಿಗೆ ನೀವು ಸ್ವಾತಂತ್ರ್ಯ ಕೊಡಲ್ವಾ ಅಂತ ಕೇಳ್ತಾನೆ. ಆವಾಗ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ನಾವು ಸ್ವಾತಂತ್ರ್ಯ ಕೊಡ್ತೀವಿ, ಬಟ್ ನಾವು ಸ್ವಾತಂತ್ರ್ಯ ಕೊಡೋದು ಮನುಷ್ಯರಿಗೆ, ನೀನು ಪ್ರಾಣಿ, ನೀನು ಅನಿಮಲ್, ನೀವು ಪ್ರಾಣಿ ಅಲ್ವಾ ಅಂತ ಹೇಳ್ತಾರೆ. ಆವಾಗ ಗಂಧರ್ವ ಹೇಳ್ತಾನೆ, ನಾನು ನಿಮಗೆ ಹೇಗೆ ನೋಡ್ಕೊತಾ ಇದ್ದೀನೋ ನೀವು ನನಗೆ ಹಾಗೆ ನೋಡ್ಕೋಬೇಕು. ನನ್ನಿಂದ ನಿಮಗೆ ಏನೂ ಅಪಾಯ ಆಗಿಲ್ಲ ಅಂದರೆ ನೀವು ನನಗೇನು ಏನೂ ಅಪಾಯ ಮಾಡಬಾರ್ದು ಅಂತ ಹೇಳ್ತಾನೆ. ಆವಾಗ ಒಬ್ಬ ಸೈಂಟಿಸ್ಟ್ಗೆ ತುಂಬ ಕೋಪ ಬಂದು, ನೀವು ನಮ್ಮ ದೇಶಕ್ಕೆ ಬಂದಿದ್ದೀರಿ, ಆದ್ದರಿಂದ ನೀವು ನಮ್ಮ ಆಜ್ಞೆಯನ್ನು ಪಾಲಿಸಬೇಕು ಅಂತ ಹೇಳ್ತಾರೆ.
ಅದು ಅವಾಗ ಆಹಾ ಹೂವು ಹೇಳ್ತಾನೆ, ನಾನು ಪ್ರಾಣಿ, ನೀವು ನಿಮ್ಮ ಥರನೇ ನಾನು ಒಂದು ಪ್ರಾಣಿ, ನನಗೇನು ನಾನು ನಿಮ್ಮಂತೆಯೇ ಬುದ್ಧಿವಂತ ಇದ್ದೀನಿ, ಆದ್ದರಿಂದ ನಿಮ್ಮನ್ನು ನಾನು ಹೇಗೆ ನಡೆಸ್ಕೊತಾ ಇದ್ದೀನಿ ನೀವು ನನಗೆ ಹಾಗೆ ನಡೆಸ್ಕೋಬೇಕು ಅಂತ ಹೇಳ್ತಾನೆ. ಕೊನೆಗೆ ಆಹಾ ಹೂವು ಹಿಂದಕ್ಕೆ ಹಾರುತ್ತಾನೆ. ಅವನಿಗೆ ವಿಂಗ್ಸ್ ಇರುತ್ತೆ ಅಲ್ವಾ, ಆ ವಿಂಗ್ಸ್ ದೊಡ್ಡದಾಗಿರುತ್ತೆ, ಹಾರೋದು ಸ್ಟಾರ್ಟ್ ಮಾಡ್ತಾನೆ. ಹಾರ್ಕೊತ ಒಂದು ವಿಷಯವನ್ನು ಲಂಡನ್ ಜನರಿಗೆ ಹೇಳ್ತಾನೆ, ಮನುಷ್ಯ ನೇಚರ್ನು ಹಾಳು ಮಾಡ್ತಾ ಇದ್ದಾನೆ, ಆ ಥರ ನೇಚರ್ನ ಹಾಳು ಮಾಡ್ತಾ ಅವನೇ ನಾಶ ಮಾಡ್ಕೊತಾ ಇದ್ದಾನೆ. ಅದು ನಿಮ್ಮಲ್ಲಿ ಒಬ್ಬರು ಕೇಳಿದ್ರು ನಿಮ್ಮ ಅಭಿಪ್ರಾಯ ಏನು ಮನುಷ್ಯರ ಮೇಲೆ ಅಂತ. ನನ್ನ ಅಭಿಪ್ರಾಯ ಈ ಥರ ಇದೆ, ನಾನು ಬೇರೆಲ್ಲಿಯೂ ಇಷ್ಟು ಅಜ್ಞಾನಿಗಳನ್ನು ನೋಡಿಲ್ಲ, ಇದನ್ನೇ ನನ್ನ ಲೋಕದಲ್ಲಿ ಹೋಗಿ ನನ್ನ ಜನರಿಗೆ ಹೇಳುತ್ತೇನೆ ಅಂತ ಆಹಾ ಹೂವು ಗಂಧರ್ವ ಅಂತ ಹೇಳಿ ಆಹಾ ಹೂವು ಗಂಧರ್ವ ಅವ್ರ ಲೋಕಕ್ಕೆ ಹಾರಿ ಹೋಗ್ತಾರೆ. ಪ್ಲೀಸ್ ಶೇರ್ ಮೈ ವಿಡಿಯೋಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು.